ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸಂಕ್ರ ಅಂತ. ಈ ಓಡ್ತಿರೋ ಪ್ರಪಂಚದಲ್ಲಿ ಎಲ್ಲರೂ ತಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೆ ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅದೇ ರೀತಿ ನಾನು ಕೂಡ ನನ್ನ ಜೀವನವನ್ನು ಕಟ್ಕೊಳ್ಳೋಕ್ಕೆ ಈ ಪ್ರಪಂಚದಲ್ಲಿ ಆಟೋ ಚಾಲಕಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟ ಜೀವನದ ಕಥೆಯನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇದು ನನ್ನ ಹಳ್ಳಿ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಹಳ್ಳಿ ಜೀವನ ಸರಿ, ಯಾವುದೇ ತೊಂದರೆ ತಾಪತ್ರೆ ಇರಲ್ಲ ಅಂತ. ಆದರೆ ಈ ಹಳ್ಳಿಯಲ್ಲಿ ನನ್ನ ಜೀವನ ಹೇಗಿದೆ ಅಂತ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ. ಏನಪ್ಪ ಶಂಕರ, ಭಾರಿ ಖುಷಿಯಾಗಿದ್ದೆ. ಏನಾರ ಲಾಟ್ರಿ ಗೇಟ್ರಿ ಹೊಡಿತಾ? ಲಾಟ್ರಿ ಅಂತ ಲಾಟ್ರಿ ಯಾವ ಲಾಟ್ರಿನೂ ಇಲ್ಲ ಕಣ. ತಕೋ, ಕಷ್ಟ ಅದೇ ಅಂದ್ಬಿಟ್ಟು ಸುಮ್ಮನೆ ಮೂಲೆಯಲ್ಲಿ ಗೂಬೆ ರೋಗಂತರ ಕುತ್ಕೊಬಿಟ್ರಾಗದೆ. ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಖುಷಿಯಾಗಿ ಬದುಕಬೇಕು ಅಂತ ಬಾಳ್ತಾ ಇರೋದು ನಾನು. ಅದೇ ರೀತಿ ಬದುಕ್ತೀನಿ. ಎಲ್ಲರೂ ಹಂಗೆ ಇರಬೇಕು ಕಣ. ಏನಂದಿ ಹೇಳಿ ನೀನೆ? ನಂಗೆ ಗೊತ್ತಾಗೋದಿಲ್ಲ ಕಣಪ್ಪ. ಅದೇನ್ ಬೇಕು ಮಾಡು, ಹಾಳುಗಳು ಬಂದ ಹೋಯ್ತೀನಿ. ಸರಿ ಆಯ್ತಣ. ಈ ಥರ ಹೇಳೋ ನನಗೆ ನೂರಾರು ತೊಂದರೆ ಇವೆ. ಹೇಳ್ಬೇಕು ಅಂದರೆ ಎಲ್ರಿಗಿಂತ ಜಾಸ್ತಿ ನಾನೇ ಯೋಚನೆ ಮಾಡ್ತೀನಿ. ಆದರೂ ಅದನ್ನು ಯಾರ ತಾವು ಹೇಳ್ಕೊಳ್ಳಲ್ಲ. ನಮ್ಮ ಮನೆಯವ್ರ ಹತ್ರನೂ ಕೂಡ ಅದನ್ನ ವ್ಯಕ್ತಪಡಿಸೋದಿಲ್ಲ. ಯಾಕೆಂದರೆ ನನ್ನ ಕಷ್ಟನ ನೋಡಿ ಅವರು ಕೊರಗಬಾರ್ದಲ್ವಾ. ಅದಕ್ಕೋಸ್ಕರ ನನ್ನ ಕಷ್ಟನ ನಾನೇ ನುಂಗ್ಕೊಂತ ಈ ಜೀವನ ಸಾಗಿಸ್ತಾ ಇದ್ದೀನಿ. ಗೌರಿ, ತಿಂಡಿ ತಗೋಬಮ್ಮ, ಹೋಗ್ಬೇಕು, ಹೊತ್ತಾಯ್ತು. ಅಲ್ಲ, ಮನೇಲಿ ಬೇಸಾಕು ಬೇಳೆನೇ ಇಲ್ಲ, ತಿಂಡಿ ಬೇಕಂತೆ. ತಿಂಡಿ ಮುಚ್ಕೊಂಡ್ ಮನೆಗ್ ದಿನಸಿ ತಂದಾಕಲಿ. ಅಯ್ಯೋ ಆಯ್ತು ಕಣವ ತಾಯಿ, ಸಂಜೆ ಬರ್ತಾ ತರ್ತೀನಿ. ಭದ್ರಕಾಳಿ, ಮನೇಲಿ ಮಗಳವಳೆ, ಸ್ವಲ್ಪ ಮರ್ಯಾದೆ ಕೊಡು. ಹಾ, ಮರ್ಯಾದೆನಾ? ಸಂಜೆ ಬರ್ತಾ ತರ್ಲಿಲ್ಲ ಅಂದ್ರೆ ಮನೆ ಸೇರ್ಸಲ್ಲ ಮಗ್ನೆ, ಈಚೆನೆ ಇರ್ಬೇಕಾಯ್ತದೆ. ಸರಿ ನಮ್ಮ ಆಯ್ತು, ಸಂಜೆ ಬರ್ತಾ ತರ್ತೀನಿ ಅಂತ ಹೇಳಿದೆ ಅಲ್ವಾ, ಬಿಡು ಆಯ್ತು. ರೀ, ನಿಜವಾಗ್ಲೂ ಮನೇಲಿ ದಿನಸಿ ಸಾಮಾನು ಏನು ಇಲ್ಲ. ವಾಟರ್ ಬಿಲ್ ಬೇರೆ ಕಟ್ಟಿಲ್ವಂತೆ, ಅವಣ್ಣ ಹೇಳ್ತಿದ್ದ. ಅದೇನ್ ಸ್ವಲ್ಪ ನೋಡಿ. ನನಗೂ ಗೊತ್ತು ಗೌರಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯಾರಿಗೋ ಸಂಜೆ ದುಡ್ಡು ಹೇಳಿದ್ದೀನಿ, ಬರ್ತಾ ಈಸ್ಕೊಬತ್ತೀನಿ ಆಯ್ತಾ. ನೀನೇನು ತಲೆ ಕೆಡ್ಸ್ಕೊಬೇಡ ಬಿಡು. ಸರಿ ಆಯ್ತು. ಸರಿ, ನಾನು ಬರಲಾ? ರೀ, ತಿಂಡಿ ತಿನ್ಕೊಂಡು ಹೋಗಿ. ಇಲ್ಲ, ಮಧ್ಯಾಹ್ನ ಬರ್ತೀನಿ ಬಿಡು. ನೋಡಿದ್ರಲ್ಲ, ಇವಳೆ ನನ್ನ ಧರ್ಮಪತ್ನಿ. ಹೆಸರು ಗೌರಿ. ನಮ್ಮಿಬ್ಬರದ್ದು ಲವ್ ಮ್ಯಾರೇಜು. ಅದು ಹೆಂಗೆ ಅಂತೀರಾ? ಅವತ್ತೊಂದಿನ ಇವಳು ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇದ್ಲು. ಇವಳ ಅದೃಷ್ಟನೋ ಇಲ್ಲ ನನ್ನ ಅದೃಷ್ಟನೋ ಗೊತ್ತಿಲ್ಲ. ಆ ಸಮಯಕ್ಕೆ ನಾನಲ್ಲೋದೆ. ನೋಡಿದ ತಕ್ಷಣ ಅದೇನೋ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಲವ್ ಅಟ್ ಫಸ್ಟ್ ಸೈಟ್ ಅಂತ, ಅದಾಗೋಯ್ತು. ಅದಾದ ನಂತರ ನಾವಿಬ್ಬರು ಹೇಗೆ ಒಂದಾದು ಅಂತ ನೀವೇ ನೋಡಿ. ಮಗ ಬಸ್ ಸ್ಟ್ಯಾಂಡಲ್ಲಿ ಒಂದು ಹುಡುಗಿ ನೋಡ್ಬೇಕು ಅನ್ನೋ ಸಕ್ಕತ್ತಾಗವಳೆ. ನೋಡಿದ ತಕ್ಷಣ ಇಷ್ಟ ಆಗೋದು. ಅದು ಒಂದು ಹೆಲ್ಪ್ ಮಾಡ್ತೀಯಾ? ಮಾಡಲ್ಲ ಅಂದ್ರೆ ಬಿಡ್ತೀಯಪ್ಪ, ಅದೇನು ಹೇಳಪ್ಪ. ಹಲೋ, ಏನು ಇವತ್ತು ಬಸ್ ಬರಲ್ವಾ? ಯಾಕೆ? ಶ್ರೇಖಾ, ನಿಜನಾ? ಸರಿ ಸರಿ ಬಿಡು, ನಾ ಆಟೋದಲ್ಲಿ ಬರ್ತೀನಿ. ನಿಜವಾಗ್ಲೂ ಏನಕ್ಕೆ ಫೋನ್ ಬಂತ? ಗುರು, ಸಿಟಿ ಸೈಡ್ ಹೋಗ್ತೀರಾ? ಇವತ್ತು ಬೇರೆ ಸ್ಟೇಕ್ ಆಗೈತಂತೆ, ಬಸ್ ಬೇರೆ ಬರಲ್ಲ. ಹಾ, ಹತ್ತಿ ಗುರು. ನೀವು ಬರ್ತೀರಾ? ಇಲ್ಲ, ನೀವು ಹೋಗಿ. ಅಯ್ಯೋ ಬನ್ನಿ ಮೇಡಮ್, ನಿಮ್ ಕಾಲೇಜ್ಗೆ ಬಿಡ್ತೀನಿ. ನಿಮ್ನೇನ್ ಕಿಡ್ನಾಪ್ ಮಾಡ್ಬಿಡಲ್ಲ. ಸರಿ ಆಯ್ತು. ಇವತ್ತು ಡ್ರೈವರ್ಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತಾ? ಅದು ಮಕ್ಕಳ ಇನ್ನೂ ಫೇಸ್ ಮಾಡುವ. Hello.
ಆ ಇನ್ನೋಸೆನ್ಸ್ಗೆ ಕಣೋ ನಾನು ಬಿದ್ದಿತ್ತು. ಚೆನ್ನಾಗೈತೆ ಮಗು, ಹೋಗು, ಒಂಟಿಯಾಗ ಅವಳೆ, ಹೋಗಿ ಪ್ರಪೋಸ್ ಮಾಡು. ಹಂಗಂತ್ಯಾ? ಹ್ಮ್. ಭಯ ಆಯ್ತೈತೆ ಮಗ. ಏನು ಭಯ ಆಗುದಿಲ್ಲ, ನಾವಿದ್ದೀವಿ ತಾನೆ, ನಡಿ. ಒಂದು ರೋಜ ತಗೊಂಡು ಹೋಗು. ಗೌರಿ ಗೌರಿ, ಒಂದ್ ನಿಮಿಷ ನಿನ್ ಹತ್ರ ಮಾತಾಡ್ಬೇಕಾಗಿತ್ತು. ಏನ್ ಗೊತ್ತಾ, ಮೊನ್ನೆ ನಿನ್ನ ಬಸ್ ಸ್ಟ್ಯಾಂಡಲ್ಲಿ ನೋಡ್ದಾಗಿಂದ ನನ್ನ ಮನಸ್ಸು ಯಾಕೋ ನನ್ನ ಮಾತೇ ಕೇಳ್ತಿಲ್ಲ. ಯಾವಾಗಲೂ ನೀನು ನೋಡ್ತಾ ಇರಬೇಕು, ನಿನ್ನ ಜೊತೆ ಮಾತಾಡ್ತಾ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಈ ಆಸೆನೆಲ್ಲ ನಿನ್ನ ಹತ್ರ ಬಂದು ಹೇಳ್ಕೋಣ ಅಂದರೆ ಯಾಕೋ ಭಯ. ಆದರೆ ಇವತ್ತು ನನ್ನ ಮನಸ್ಸಿನ ಎಲ್ಲ ಮಾತುಗಳನ್ನ ನಿನ್ನ ಹತ್ರ ಹೇಳ್ಕೊಂತೀನಿ. ನೋಡು, ನೀನು ಅಂದರೆ ನನಗೆ ತುಂಬ ಇಷ್ಟ. ನೀನು ನನ್ನ ಒಪ್ಕೊಂಡ್ರೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ನಾನು ಬೇರೆ ಹುಡುಗರ ಥರ ನಿನ್ನ ಹಿಂದೆ ಸುತ್ತಿ ನಿನ್ಗೆ ಹಿಂಸೆ ಕೊಟ್ಟು ನಿನಗೆ ಟಾರ್ಚರ್ ಕೊಡೋದು ನನಗೆ ಇಷ್ಟ ಇಲ್ಲ. ನಿನಗಿಷ್ಟ ಇದ್ದರೆ ಇವತ್ತೇ ಇಲ್ಲೇ ಇವಾಗಲೇ ಹೇಳ್ಬಿಡು. ಹೇಳು, ನಿಂಗೆ ನಾನು ಅಂದರೆ ಇಷ್ಟನಾ? ಐ ಲವ್ ಯು ಗೌರಿ. ನನಗೂ ನೀನಂದರೆ ಇಷ್ಟನೇ ಶಂಕರ. ನೀ ನನ್ನ ಮೊನ್ನೆಯಿಂದ ಲವ್ ಮಾಡ್ತಾ ಇರ್ಬೋದು, ಆದರೆ ನಾನು ನಿನ್ನ ಸ್ಕೂಲಿಂದಾನೇ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಟು ಶಂಕರ. ತಗೊಳ್ಳಿ, ನಿಮ್ಮ ಕೈಯಲ್ಲಿನೇ ಮುಗಿಸಿ. ನನಗೆ ಗೊತ್ತಿಲ್ಲದೆ ನನ್ನ ಪ್ರೀಸಳು ನನ್ನ ಸಂಗಾತಿಯಾಗಿ ಸಿಕ್ಕಿದ್ಲು. ಅವತ್ತಿಂದ ಇಲ್ಲಿ ತನಕ ಇವಳು ನನ್ನಿಂದ ಏನೂ ಬಯಸಿಲ್ಲ, ಪ್ರೀತಿಯೊಂದನ್ನು ಬಿಟ್ಟು. ಓ, ಇವ್ರು ಯಾಕಪ್ಪ ಫೋನ್ ಮಾಡ್ತಾವ್ರೆ? ಹಲೋ ನಿಖಿಲ್, ಹೇಳಿ ಸರ್. ಎಲ್ಲಿದ್ದೀರಾ? ಸರ್ ಬರ್ತಾ ಇದೀನಿ ಸರ್, ಸ್ವಲ್ಪ ಬೈಕ್ ಪ್ರಾಬ್ಲಮ್ ಆಗಿದೆ, ಬಂದೆ ಸರ್. ಇನ್ನೇನು ಕಸ್ಟಮರ್ ವೇಟ್ ಮಾಡ್ತಿದ್ದಾರೆ, ಸ್ವಲ್ಪ ಬೇಗ ಬನ್ನಿ. ಗಾಡಿ ಬೇರೆ ಇದೇ ಟೈಮಲ್ಲಿ ಕೈ ಕೊಡ್ತಲ್ಲಪ್ಪ, ಅವರು ಫೋನ್ ಮಾಡ್ತಾವ್ರೆ, ಏನ್ ಮಾಡೋದು? ಆಟೋ ಬೇರೆ ಬರ್ತಾ ತಡಿಯಪ್ಪ. ಸರ್ ಸ್ವಲ್ಪ ಅರ್ಜೆಂಟ್ ಆಫೀಸ್ಗೆ ಹೋಗ್ಬೇಕು, ಬರ್ತೀರಾ ಸರ್? ಸ್ವಲ್ಪ ಬೈಕ್ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹಾಂ ಸರಿ, ಎತ್ತಿ ಸರ್, ಆಯ್ತು ಹೋಗೋಣ. ಯಾಕೆ ಸರ್ ಟೆನ್ಷನ್ ಇದ್ದೀರಾ? ಏನಾಯ್ತು? ಏನಾದ್ರು ಪ್ರಾಬ್ಲಮ್? ಏನು ಅಂತ ಹೇಳೋದು ಸರ್, ನಾವು ನಿಮಗೆ ಚೆನ್ನಾಗಿ ಓದಿದ್ರೆ ಒಂದು ಒಳ್ಳೆ ಕೆಲಸ ತಕೊಂಡು ಆರಾಮಾಗಿ ಜೀವನ ಕಳಿಬೋದಿತ್ತೇನೋ. ಆದರೆ ಓದೋ ಟೈಮಲ್ಲಿ ಓದ್ದೇನೆ ಇವಾಗ ಮದುವೆ ಆಗ್ಬಿಟ್ಟು ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ಸಾಲ ಸೂಲ ಮಾಡಿ ಈ ಆಟೋ ತಕೊಂಡೆ. ಆದರೆ ನಮ್ಮ ಸರ್ಕಾರದವರು ಅದಕ್ಕೂ ಕಲ್ಲು ಹಾಕಿದ್ರು. ಹೆಂಗಸ್ರೆಲ್ಲ ಫ್ರೀ ಬಸ್ಸು ಅಂದ್ಬಿಟ್ಟು ಬಸ್ಸಲ್ಲಿ ಹೋಗೋ ಸುವರ್ಸ್ಕೊಂಡ್ರು. ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಆಯಿತು. ಹೆಂಗೋ ಅಲ್ಪ ಸ್ವಲ್ಪ ಸಂಪಾದನೆ ಆಯ್ತಾ ಇದೆ, ಅದನ್ನು ಕೂಡ ಈ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಖಾಲಿ ಆಗ್ತಿದೆ. ಇನ್ನು ಮಿಕ್ಕಿರೋ ಸಂಪಾದನೆಯಲ್ಲಿ ಸಾಲನೇ ಕಟ್ಟೋದು, ಇಲ್ಲ ಮನೆನೇ ನೋಡೋದು, ಮಕ್ಕಳು ಫೀಸೇ ನೋಡೋದು, ಒಂದು ಗೊತ್ತಲ್ಲದೆ ಟೆನ್ಷನ್ ಆಗ್ಬಿಟ್ಟಿದೆ ಸರ್. ಏನು ಯೋಚನೆ ಮಾಡ್ಬೇಡಿ ಬಿಡಿ ಸರ್, ಮುಂದೆ ಒಂದಿನ ನಿಮ್ ಕಷ್ಟ ಎಲ್ಲ ಕಳೆದು ನೀವು ಖುಷಿಯಾಗಿರ್ತೀರ. ಅದೇನೋ ದೇವ್ರ ಇಚ್ಛೆ, ನೋಡೋಣ ಬನ್ನಿ. ಅಲ್ಲಿ ಮುಂದೆ ಯಾರೋ ಒಬ್ರು ಆಟ ಕಾಯ್ತಿದ್ದಾರೆ ಅನ್ಸುತ್ತೆ, ಯಾರು ನೋಟಿಸ್ಕೊಳ್ಳಿ ಸರ್. ಬರ್ತೀರಮ್ಮ? ಬಸ್ಸು ಫ್ರೀ ಅಲ್ಲಪ್ಪ, ಬಸ್ಸಿಗೆ ಬರ್ತೀವಿ, ಹೋಗಪ್ಪ. ಏನು ಒಳ್ಳೆ ಕಾಲ ಬರುತ್ತೋ ಗೊತ್ತಿಲ್ಲ ಸರ್. ನಮ್ಮೂರಲ್ಲಿ ನಮ್ಮ ಕಷ್ಟ ನೋಡಿ ಆಟೋ ಹತ್ತಿಲ್ಲ ನೋಡಿ. ಎಷ್ಟಾಯ್ತು ಸರ್? ಸರ್ 100 ರೂಪಾಯಿ ಆಯಿತು. ಓಕೆ ಸರ್. ಥ್ಯಾಂಕ್ ಯು ಸರ್, ನನ್ನ ಸೇಫ್ ಆಗಿ ನಮ್ಮ ಆಫೀಸ್ಗೆ ತಲುಪಿಸೋದಕ್ಕೆ. ಥ್ಯಾಂಕ್ ಯು ಸರ್, ನನ್ನ ಕೆಲಸ ನಾನು ಮಾಡಿದೆ ಸರ್, ಅದರಲ್ಲ ಏನಿದೆ. ಓಕೆ ಬಾಯ್ ಸರ್, ಮತ್ತೆ ಸಿಗೋಣ. ಮತ್ತೆ ಸಿಗೋದಾ? ಸರಿ, ನೀವು ಹುಷಾರೇ ಸರ್. ಓಕೆ. ಯಾಕೆ ಸರ್ ಹಿಂಗಂತಿದ್ದೀರಾ? ಕಾಲಚಕ್ರ ಹೇಗೆ ಇರಲ್ಲ, ಉಳ್ತಾ ಇರುತ್ತೆ, ಮತ್ತೆ ಸಿಗೋ ಸಂದರ್ಭ ಸಿಕ್ಕಿದ್ರು ಸಿಗ್ಬೋದು. ಓಕೆ ಸರ್, ಆಯ್ತು, ಹುಷಾರು ಸರ್ ನೀವು. ಥ್ಯಾಂಕ್ ಯು ಸರ್, ಬಾಯ್. ಬಾಯ್. ನೋಡಿದ್ರಲ್ಲ, ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ನಮಗೆ, ಆದರೂ ಸರ್ ಅಂತ ಮರ್ಯಾದೆ ಕೊಟ್ಟು ಎಷ್ಟು ವಿಶ್ವಾಸದಿಂದ ಮಾತಾಡ್ತಾರೆ. ಇಂಥದ್ದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಅಲ್ಲಿಂದ ನಾನು ಹೊರಟು ಬಂದಿದ್ದೆ ನಮ್ಮ ತರ್ಲೆ ಗ್ಯಾಂಗ್ ಜಾಗಕ್ಕೆ. ಏನಪ್ಪ ಶಂಕರ, ಬಾಡಿಗೆ ಜೋರೇನಾ? ಹಂಗೇನಿಲ್ಲ ಗುರು. ಟೀ ಕುಡಿ ಒಂದು. ಯಾರೋ ಪ್ಯಾಸೆಂಜರು ಅರ್ಜೆಂಟಾಗಿ ಚನ್ನಪಟ್ಟಣಕ್ಕೆ ಹೋಗ್ಬೇಕು ಅಂತಂದ್ರು, ಅದಕ್ಕೆ ಅವ್ರನ್ನ ಡ್ರಾಪ್ ಮಾಡೋಕೆ ಹೋಗಿದ್ದೆ ಕಣ.
ಎಲ್ಲ ಫುಲ್ಲಿ ಕಾಣಿಸ್ತಾನೆ ಇಲ್ಲ. ಈಗ ಇಲ್ಲೆಲ್ಲ ಓದಕನಪ್ಪ ಬರ್ತೀನಿ ಅನ್ಬಿಟ್ಟು ಓಹ್ ಇಲ್ಲೇ ಬಂದ. ಏನ ಇದು ಮಕ? ಗೊತ್ತಿಲ್ವ ಗುರು ವಿಷಯ? ಇಲ್ಲ ಗುರು, ಅದೇನು? ಗುರು ಡೈಲಿ ಆಂಟಿ ಪಿಕಪ್ ಮಾಡ್ತಿದ್ದ, ನೆನ್ನೆನು ಪಿಕಪ್ ಮಾಡಕ್ ಹೋಗವನೆ. ಅವ್ರ ಗಂಡ ನೋಡಿದ್ರೆ ಪಕ್ಕದಲ್ಲೇ ಕೂತವ್ರೆ, ಈ ನನ್ನ ಮಗನ್ ಗೊತ್ತಾಳಿಲ್ಲ. ಆಂಟಿ ನನ್ನನ್ನ ಮದ್ವೆ ಆಯ್ತೀರಾ ಅಂತ ಕೇಳ್ಬಿಟ್ಟವನೆ. ಸಾಕೋ ಆಮೇಲೆ ಅವನ್ ಕತೆ. ಆಂಟಿ ಬರ್ದಿಲ್ಲ ನನ್ನ ಮಗನೇ, ಗೊತ್ತಾಗ್ಲಿಲ್ಲ ನಿನ್ಗೆ? ಗುರು ತಪ್ಪು ನಂದಲ್ಲ ಗುರು. ಇಂಥ ಬ್ಯೂಟಿ ಆಂಟಿಗೆ ಇಂಥ ಗಂಡ ಇರ್ತಾನೆ ಅಂತ ಯಾವನಿಗೆ ಗೊತ್ತಿತ್ತು ಗುರು? ಆಯ್ತು ಬಿಡು, ಅಳ್ಬೇಡ, ಈಗ ಹೋಗಿ ಟೀ ಕುಡಿ. ಈ ನಮ್ಮ ಗ್ಯಾಂಗ್ಗೆ ನಾನೇ ಹೀರೋ, ನಾನೇ ಕಾಮಿಡಿಯನ್. ಕೆಲವೊಂದು ಸತಿ ನಾನೇ ವಿಲನ್ ಆಗಿಬಿಡ್ತೀನಿ. ಆದರೆ ನನ್ನ ಲೈಫಲ್ಲಿ ಒಬ್ಬ ವಿಲನ್ ಇರಬೇಕಲ್ವಾ? ಗೋಳಿ ಮಗನೇ, ಕಾಸು ಇಸ್ಕೋಬೇಕಾದ್ರೆ ಮನೆ ಹತ್ರ ಬರೋಕ್ಕಾಗತ್ತೆ, ಕಾಲ್ ಮಾಡಿ ರಿಸೀವ್ ಮಾಡೋಕ್ಕಾಗಲ್ಲ. 3 ಡೇಸಲ್ಲಿ ಅಮೌಂಟ್ ಬೇಕಷ್ಟೇ. ಕೊಟ್ಟಿಲ್ಲ ಅಂದ್ರೆ ಗಾಡಿನೂ ಇರಲ್ಲ, ಡಾಕ್ಯುಮೆಂಟ್ಸ್ ಇರಲ್ಲ, ತಗೊಂಡು ಹೋಗ್ತಾ ಇಲ್ಲ ಅಣ್ಣ, ಕಟ್ಕೊಡ್ತೀನಿ. ಯಾರು ದುಡ್ಡಾಗಬೇಕಿತ್ತು, ಆಗಿಲ್ಲ. ಇವನೇ ನೋಡಿ ನನ್ನ ಲೈಫಲ್ಲಿ ಬರೋ ದೊಡ್ಡ ವಿಲನ್ನು. ಹೇಳ್ಕೊಳ್ಳೋಕ್ಕೆ ದೊಡ್ಡ ಫೈನಾನ್ಷಿಯರು, ಆದರೂ ಒಂಚೂರು ಕನಿಕರ ಇಲ್ಲ. ಮೊದಲು ಏನಾರ ಮಾಡಿ ಒಂದು ಸಾಲ ತೀರಿಸ್ಬೇಕು ಅಂತ ಹಗಲು ರಾತ್ರಿ ದುಡಿತಾ ಇದ್ದೀನಿ, ಆದರೂ ಕೂಡ ಅದು ಸಾಧ್ಯನೇ ಆಯ್ತಲ್ಲ. ಯಾಕೆ ಮಗ ಬೇಜಾರ ಕೂತಿದೆ? ಯಾಕಿಲ್ಲ ಗುರು, ತಗೋ ಗುರು. ಯಾಕೆ ಹೇಳ್ತಾ ಇದೆಯಾ ಬಿಡು, ವಿಷಯ ಗೊತ್ತಾಯ್ತು. ಹಂಗಲ್ಲ ಗುರು, ಈ ಕಾಲದಲ್ಲಿ ಜೊತೆಲಿ ಉಡ್ತಿರೋ ಅಣ್ಣ ತಂದಿರ ಆಗಿರುವಾಗ ನಿಮ್ಗೆ ಇಷ್ಟು ಕಷ್ಟ ಇದ್ರು ನನ್ನ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಲ್ಲ, ನಿಮ್ ಋಣ ಯಾಕೆ ತೀರ್ಸ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಗುರು. ಇರ್ಲಿ ಬಾ, ನಾವು ಕಷ್ಟದಲ್ಲಿದ್ದಾಗ ನೀನ್ ಹೆಲ್ಪ್ ಮಾಡಿಲ್ವಾ? ಈಗ ಇವತ್ತು ನೀನ್ ಕಷ್ಟದಲ್ಲಿದೆ ಅನ್ಬಿಟ್ಟು ಬಿಟ್ಬಿಡಕಾಯ್ತದ? ಹೋಗ್ಲಿ ಬಿಡು, ನಿನ್ನೆ ನಡೆದು ವಿಷಯ ಗೊತ್ತಾಯ್ತು. ಅದನ್ನ ತಗೊಂಡೋಗಿ ಕೊಟ್ಬಿಟ್ಟು ಅವ್ನ ಮಕ್ಕದ ಮೇಲೆ ಬಿಸಿ ಹಾಕ್ಬಿಟ್ಟು ಗಾಡಿ ಡಾಕ್ಯುಮೆಂಟ್ ಇಸ್ಕೊಬಾ, ಅವ್ನು ಸರಿಯಾದ ಉತ್ತರ ಕೊಟ್ಬಿಡ್ ಬಾ. ಭಯ ಆದ್ರೆ ಹೇಳು ಗುರು, ನಾನು ಬರ್ತೀನಿ. ಸರಿ ಆಯ್ತು ಪಾಪ. ಅವನ ಸಾಲ ತೀರ್ಸೋಕ್ಕೆ ನನ್ನ ಫ್ರೆಂಡ್ಸು ಅವ್ರ ಸಂಪಾದನೆನ ನನಗೆ ಕೊಟ್ಟು ನನಗೆ ಸಹಾಯ ಮಾಡಿದ್ರು. ಇದು ಫ್ರೆಂಡ್ಶಿಪ್ ಅಂದರೆ. ಏನಿದ್ರು ನಿನ್ನ ಡೈಲಿ ಬರೋದು ಮಾತ್ರ ನಿನ್ನ ಐತೆ, ಕಳ್ಸೋದೇನಿದ್ರು ನನ್ನ ಐತೆ. ಎಕ್ಸ್ಟ್ರಾ 50,000 ದುಡ್ಡು ಬಿಟ್ಟು ಹೋಗ್ತಾರೆ. ಇಲ್ಲ ಅಂತಂದರೆ ನೀನು ಇರಲ್ಲ, ನಿನ್ನ ಬಾಡಿನೂ ಇರಲ್ಲ ಇಲ್ಲಿ. ಇಷ್ಟ ಇದೆಯಾ? ಏನೋ ಕುಯ್ದಾಕ್ತೀಯಾ? ಹೇಯ್, ಒಂದು ಪಕ್ಷ ನನ್ಗೊಡ್ದಿರೋ ನಾನು ತಡ್ಕೊಳ್ಳುವೆ, ಆದರೆ ನನ್ನ ತಮ್ಮಗಿಂತ ಹೆಚ್ಚಾಗಿರೋ ಇವನ್ಗೊಡ್ದಲ್ಲ. ಸತಿ ಸಾಲ ಕೊಟ್ಟವ್ರಿಗೆ ಯಾರಾದ್ರೂ ದೌರ್ಜನ್ಯ ಮಾಡ್ತೋ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುದಿಲ್ಲ ನೀನು. ಯಾರಪ್ಪ ಇಷ್ಟೊತ್ತಲ್ಲಿ? ಅಮ್ಮ, ಏನಮ್ಮ ಇಷ್ಟೊತ್ತಲ್ಲಿ? ಮಗ ಮುಗಿಗ್ ಹುಷಾರಿಲ್ಲ, ಸ್ವಲ್ಪ ಬಾಪ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅಮ್ಮ ಬರ್ತೀನಿ ನಡ್ರಿ. ಆಯ್ತು.
ಆಯ್ತಪ್ಪ. ಏನ್ ಸರ್ ನೀವಿಲ್ಲಿ? ಏನಿಲ್ಲ ಸರ್, ಹಂಗೆ ಒಬ್ರು ನಮ್ಮ ಊರವರು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದಿದ್ರು, ಅದಕ್ಕೆ ಬಂದಿದ್ದು. ಓಹೋ ಆಂಟಿ, ನೀವೇನಂಟಿ ಆಟೋದಲ್ಲಿ ಬಂದ್ಬಿಟ್ಟಿದ್ದೀರಾ? ಗೌರ್ಮೆಂಟ್ ಬಸ್ ಯಾವುದು ನಿಮ್ಮ ಮನೆ ಹತ್ರ ಬಂದಿಲ್ವಾ? ಅವತ್ತು ಬನ್ನಿ ಆಟೋ ಹತ್ತಿ ಅಂತಂದ್ರೆ ಗೌರ್ಮೆಂಟ್ ಬಸ್ ಕಾಯ್ಕೊಂಡು ನಿಂತಿದ್ರಿ. ಎಮರ್ಜೆನ್ಸಿ ಅಂತ ಬಂದಾಗ ನೀವು ಆಟೋ ಡ್ರೈವರ್ಗಳೇ ಕಾಯ್ಬೇಕು. ನಮ್ಮ ಜನಗಳಿಗೆ ಕಷ್ಟದಾಗ ಮಾತ್ರ ದೇವ್ರು ನೆನಪಾಗ್ತಾನೆ, ಅದೇ ರೀತಿ ಎಮರ್ಜೆನ್ಸಿದಾಗ ಮಾತ್ರ ಆಟೋ ಊಬರ್ ಡ್ರೈವರ್ಗಳು ನೆನಪಾಗ್ತಾರಲ್ವಾ? ಹೌದಂಟಿ, ನಿಜ. ಗೌರ್ಮೆಂಟ್ ಅವರು ನಿಮಗೋಸ್ಕರ ಫ್ರೀ ಬಸ್ ಬಿಟ್ಟಿದ್ದಾರೆ, ಹಂಗಂತೇಳಿ ಅದನ್ನೇ ಕಾಯ್ಕೊ ಕೂತ್ಕೊಳ್ಳೋದು ತಪ್ಪಲ್ವಾ ಆಂಟಿ? ನಿಮ್ಮನ್ನೇ ನಂಬಿ ಎಷ್ಟೋ ಜನ ಆಟೋ ಡ್ರೈವರ್ಗಳು ಸಾಲ ಮಾಡಿ ಲೋನ್ ತೊಗೊಂಡು ಆಟೋಗಳು ತೊಗೊಂಡಿರ್ತಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಆಂಟಿ. ದಯಮಾಡಿ ಇನ್ನು ಮುಂದೆ ಆಟೋದಲ್ಲಿ ಓಡಾಡಿ ಆಂಟಿ. ಇವಾಗ ಗೊತ್ತಾಯ್ತು ಕಣಪ್ಪ ಆಟೋದವ್ರ ಕಷ್ಟ ಏನು ಅಂತ. ಆಟೋದಲ್ಲೂ ಹೋಯ್ತೀವಿ, ಬಸ್ಸಲ್ಲಿ ಹೋಯ್ತೀವಿ, ಕ್ಷಮಿಸ್ಬಿಡಪ್ಪ. ಆಯ್ತು, ಬರ್ತೀವಿ ಕಣಪ್ಪ. ಇದೇ ನೋಡಿ ನನ್ನ ಪುಟ್ಟ ಕತೆ. ಯಾವತ್ತೋ ಒಂದು ದಿನ ನನ್ನ ಕಷ್ಟ ಕೇಳಿದವನು ಇವತ್ತು ನನ್ನಂಥ ಎಷ್ಟೋ ಆಟೋ ಡ್ರೈವರ್ಗಳ ಕಷ್ಟ ಸುಧಾರಿಸುವಂಥ ಮಾತುಗಳನ್ನಾಡಿ ನಮಗೆ ಉಪಯೋಗ ಮಾಡಿದ್ದಾನೆ. ನಿಮಗೆ ಕಷ್ಟ ಬಂದಾಗ ರಾತ್ರಿ ಅನ್ನೋದು ಲೆಕ್ಕಿಸದೆ ತಮ್ಮ ನಿದ್ದೆಯನ್ನು ಬಿಟ್ಟು ನಿಮಗೆ ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವ ಜೀವ ಅಂದರೆ ಅದು ಆಟೋ ಡ್ರೈವರ್ಸ್ ಮತ್ತು ಕ್ಯಾಬ್ ಡ್ರೈವರ್ಸ್. ಇಂಥ ರಿಯಲ್ ಹೀರೋಗಳಿಗೆ ಈ ನಮ್ಮ ಪುಟ್ಟ ಚಿತ್ರ ಅರ್ಪಣೆ.